ಮೊನ್ನೆ ರಾತ್ರಿ ಆ ಭಾಗದಲ್ಲಿ ಕೆಲವು ರೈತರು ಇಲ್ಲ ಕೂಲಿ ಕಾರ್ಮಿಕರೇ ಇರ್ಬೋದು, ಯಾವೊಂದು ಕಾಡಿನಲ್ಲಿ ಬೇಟೆ ಆಡಲಿಕ್ಕೆ ಬಂದರು ಅಂತಕ್ಕಂಥದ್ದು ಸರ್ಕಾರದ ಒಂದು ಸಮಜಾಯಿಷಿ 1.5 ಪುಟದ ಒಂದು ಪ್ರೆಸ್ ರಿಲೀಸ್ ಮಾಡಿರೋದು ನೋಡಿದ್ದೀನಿ ಅಧಿಕಾರಿಗಳು. ಆದರೆ ಅಲ್ಲಿಯ ಜಿಲ್ಲಾ ಸಚಿವರು ಪುಟ್ಟರಂಗ ಶೆಟ್ಟರು ಹೇಳ್ತಕ್ಕಂಥದ್ದು ಗೊಂದಲ ಇದೆ. ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ ಅಂತೇಳಿ ಪುಟ್ಟರಂಗ ಶೆಟ್ಟರು ಒಂದು ಕಡೆ ಹೇಳಿಕೆ ಕೊಡ್ತಾರೆ, ಇನ್ನೊಂದು ಕಡೆ ಅವರು ಜಿಂಕೆ ಬೇಟೆ ಆಡಲಿಕ್ಕೆ ಹೋದವರು 20 kg ಮಾಂಸ ಇತ್ತು, ಅವರು ಓಡಾಡಬೇಕಾದ್ರೆ ಯಾರೋ ಮೇಲ್ಗಡೆ ನಿಂತ್ಕೊಂಡು ಈ ಥರ ಯಾರೋ ಓಡಾಡ್ತಾ ಇದ್ದಾರೆ, ಚಲನವಲನ ನಡೀತಿದೆ ಅಂತೇಳಿ ಯಾರೋ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಮೆಸೇಜ್ ಕೊಟ್ಟರು. ಅದರ ಮೇಲೆ ನಾವು ಹೋಗಿ ಅವರಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು ಬೆಳಗ್ಗೆ 5-5:15ನಲ್ಲಿ. ಆದರೆ ಅವರು ಸರೆಂಡರ್ ಆಗಲಿಲ್ಲ, ಅದಕ್ಕೆ ನಾವು ಗುಂಡಾರಿಸ್ಬೇಕಾಗಿ ಬಂತು, ಅವರು ಗುಂಡಾರಿಸಿದ್ರು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಅವ್ರ ಹತ್ರ ಎಷ್ಟೋ ಗುಂಡಿದ್ವು, 4 ಇದರ ರಿವಾಲ್ವರ್ಗಳಿತ್ತು. ಅಂದರೆ ರಿವಾಲ್ವರು ನಿಮ್ಮ ಅದೇನೋ ಬೇಟೆ ಆಡೋಕ್ಕೆ ತಗೊಂಬರ್ತಾರಲ್ಲ ಅಂತೇಳಿ ಹಲವಾರು ಸಮಜಾಯಿಷಿಗಳನ್ನು ಕೊಟ್ಟಿದ್ದಾರೆ. ಅವ್ರ ಹತ್ರ ಏನಿತ್ತು, ಪಾತ್ರೆ, ಕಪ್ಪು, ಲೋಟ ಏನೇನೋ ಹೇಳ್ಕೊಂಡಿದ್ದಾರೆ. ಆದರೆ ಅಲ್ಲಿ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅಂಥ ದಿನ ಅವ್ರು ತಪ್ಪೇ ಮಾಡಿರ್ಬೋದು, ತಪ್ಪು ಮಾಡಿದ್ದಾರೋ ಇಲ್ವೋ ಮುಂದೆ ಸತ್ಯಾಂಶ ಹೊರಗೆ ಬರಲಿ. ಅವ್ರನ್ನ ನೀವು ಹಿಡಿಬೇಕು ಅಂದರೆ ಅವರಿಗೆ ಕಾಲ್ಗಾದರೂ ಶೂಟ್ ಮಾಡಬೇಕು, ನೇರವಾಗಿ ಫೈರ್ ಮಾಡಿ 3 ಜನ ಸ್ಪಾಟಲ್ಲೇ ಔಟ್ ಆಗಿರ್ತಕ್ಕಂಥ, ಇನ್ನೊಬ್ಬರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಘಟನೆ ಏನು ನಡೆದಿದೆ. ಇಲ್ಲಿ ಅಧಿಕಾರಿಗಳು ಶೂಟೌಟ್ ಮಾಡಿರ್ತಕ್ಕಂಥದ್ದು ಏನಿದೆ, ಅವರೇನು ವೀರಪ್ಪನ ಮಟ್ಟದವರು ಶೂಟ್ ಮಾಡಲಿಕ್ಕೆ. ಇಲ್ಲಿ ಈ ಒಂದು ಪ್ರಕರಣ ಏನಿದೆ, ಸರ್ಕಾರ ಒಂದು ಕಡೆ ಬೆಂಗಳೂರು ನಗರದಲ್ಲಿ ಇದು ಫ್ರೀಡಮ್ ಹಬ್ಬ ಅಂತ ಮಾಡಿದ್ದಾರೆ. ಫ್ರೀಡಮ್ ಹಬ್ಬ ಮಾಡಿ ನಾಡಿನ ಜನತೆ ಒಂದು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ದೊಡ್ಡ ಹಬ್ಬ ಆಚರಣೆ ಮಾಡಿದ್ರು. ಇನ್ನೊಂದು ಕಡೆ ಆ ಕೂಲಿ ಕೆಲಸ ಮಾಡಿ ಅದು ಯಾವ ರೀತಿ ಜೀವನ ಮಾಡ್ತಾರೋ, ಯಾಕೆಂದರೆ ಬುಡಕಟ್ಟು ಜನಾಂಗದವರಿಗೆ ಅದು ಏನೋ ಒಂದು ಕಮಿಟಿ ಬೇರೆ ಮಾಡಿಬಿಟ್ರು, 2 ದಿನದಲ್ಲಿ ಕೇಳಿದ್ರು ಅಂತೇಳಿ. ಅಲೆಮಾರಿ ಬುಡಕಟ್ಟು ಜನಾಂಗಕ್ಕೆ ಕಮಿಟಿ ಬೇರೆ ಮಾಡಿದ್ದೀರಿ. ನೀವು ಒಂದು ಕಡೆ ಒಂದು ಸಂದೇಶಗಳೇನು ಕೊಡ್ತಾ ಇದ್ದೀರಿ, ಇನ್ನೊಂದು ಕಡೆ ಇಲ್ಲಿ ಸರ್ಕಾರದ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಅದು ನಾನು ಹೇಳ್ತಕ್ಕಂಥದ್ದು. ಈಗ ಅವರು ಗುಂಡಾರಿಸಿದ್ರು ಅಂತ ಹೇಳ್ತಾರೆ, ಇವ್ರಿಗೆ ಯಾಕೆ ಏಟಾಗಲಿಲ್ಲ? ಯಾರಿಗೂ ಅಧಿಕಾರಿಗಳಿಗೆ ಯಾರಿಗೂ ಏಟಾಗಿಲ್ಲ, ಅಲ್ಲಿ ಸಿಬ್ಬಂದಿಗಳಿಗೆ. ಇವರು ಯಾವ ರೀತಿ ಅವ್ರನ್ನ ಶೂಟ್ ಮಾಡಿದ್ರು, ಇದು ಯಾರು ತಪ್ಪಿದೆ ಅಂತಕ್ಕಂಥದ್ದು ಒಂದು ಭಾಗ. ಅವರೆಲ್ಲ ಕೂಲಿ ಕೆಲಸ ಮಾಡಿ ಬದುಕ್ತಕ್ಕಂಥವ್ರು, ಅವರಿಗೆ ಸರ್ಕಾರದಿಂದ ಒಂದು ಕಡೆ ಆ ಕುಟುಂಬಗಳಿಗೆ ಪರಿಹಾರ ಕೊಡೋದು ಒಂದು ಭಾಗ. ಇನ್ನೊಂದು ಕಡೆ ಅಧಿಕಾರಿಗಳು ಯಾರು ಎಲ್ಲೇ ಮೀರಿ ಅವರ ಒಂದು ಗುಂಡು ಹಾರಿಸ್ತಕ್ಕಂಥದ್ದು ಏನಿದೆ, ಏನೋ ಅವ್ರ ರಕ್ಷಣೆಗೆ ಅಂತ ಹೇಳಿ ಅವ್ರನ್ನ ಸಾಯಿಸ್ತಕ್ಕಂಥ ರೀತಿಯಲ್ಲಿ ಅವರು ಬದುಕಲಿಕ್ಕೆ ಆಗದೇ ಇರತಕ್ಕಂಥ ರೀತಿಯ ದೇಹಕ್ಕೆ ಈಗ ಅವ್ರು ಏನು ಆ ಒಂದು ಹಲ್ಲೆ ಮಾಡಿದ್ದಾರೆ ಗುಂಡಿನ ಮುಖಾಂತರ, ಇವತ್ತು ಅದಕ್ಕೆ ಕೆಲವು ಬೆಲೆ ತರಲೇಬೇಕು. ಯಾಕೆಂದರೆ ಇವತ್ತು ಕಾನೂನಿನಲ್ಲಿ ಯಾವುದೇ ರೀತಿ ಒಂದು ಜೀವ ತೆಗೀತಕ್ಕಂಥದ್ದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಜನರ ಒಂದು ಆಕ್ರೋಶ ಏನಿದೆ, ಅಲ್ಲಿ ಜಿಲ್ಲಾ ಸಚಿವರು ಒಂದು ಕಡೆ ಒಂದು ರೀತಿ ಹೇಳಿಕೆ ಕೊಡ್ತಾರೆ, ಅಧಿಕಾರಿಗಳದೇ ತಪ್ಪಿರ್ಬೋದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸರ್ಕಾರ ಸಮಜಾಯಿಷಿ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ತನಿಖೆ ಬರಲಿ, ನಾನು ಸಂಪೂರ್ಣ ಮಾಹಿತಿ ತಗೊಂಡು ನಂತರ ನಾವು ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಅವರೊಂದು ಕಡೆ ಹೇಳ್ತಾರೆ. ಒಬ್ಬೊಬ್ಬ ಮಂತ್ರಿ ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದೇನಿದೆ, ಇದು ಸರ್ಕಾರ ತಕ್ಷಣ ಆ ಭಾಗದಲ್ಲಿ ಜನರ ಆಕ್ರೋಶ ಏನಿದೆ ಅದನ್ನು ಸರಿಪಡಿಸ್ತಕ್ಕಂಥ ಅಷ್ಟೇ ಅಲ್ಲ, ಕುಟುಂಬಗಳು ಆಯಿತು ಅಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯಲ್ಲಿ ಆ ಕುಟುಂಬಗಳ ಬದುಕನ್ನು ಸರಿಪಡಿಸಲಿಕ್ಕೆ ಏನು ಮಾಡಬೇಕು ಅನ್ನೋದು ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥ ಹೇಳಿ. 5 ಲಕ್ಷ ಪರಿಹಾರ ಘೋಷಣೆ ಮಾಡಿ